ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ತಮ್ಮ ಸ್ಕ್ರೀನ್ಗಳ ಮೇಲೆ ವಿಷ್ಣು ಸಹಸ್ರನಾಮದ 18ನೇ ಶ್ಲೋಕ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಶ್ಲೋಕದಲ್ಲಿ ವಿಷ್ಣುವಿನ 10 ನಾಮಗಳಿವೆ. ಅದರದ್ದು ಅರ್ಥವನ್ನು ನಾವಿವತ್ತು ನೋಡೋಣ ಸ್ನೇಹಿತರೆ. ಮೊದಲನೇ ನಾಮ ವೇದ್ಯ. ವೇದ್ಯ ಅಂದರೆ ಎಲ್ಲರೂ ತಿಳಿಯಲೇಬೇಕಾದವನು, ಎಲ್ಲರಿಂದಲೂ ತಿಳಿಯಲೇಬೇಕಾದವನು. ಮನುಷ್ಯ ಜನ್ಮದ ಸಾರ್ಥಕತೆ ದೇವ್ರನ್ನು ತಿಳಿಯೋದ್ರಲ್ಲೇ ಇದೆ. ಹಾಗಾಗಿ ದೇವ್ರನ್ನ ವೇದ್ಯ ಅಂತಾರೆ. ನಮಸ್ಕಾರ ಮಾಡುವಾಗ ವೇದ್ಯಾಯ ನಮಃ ಅನ್ಬೇಕು. ಮುಂದಿನ ನಾಮ ವೈದ್ಯ. ಅಂದ್ರೆ ಭಗವಂತನೇ ಭವರೋಗ ವೈದ್ಯ. ಹಾಗಾಗಿ ಭಗವಂತನನ್ನು ವೈದ್ಯ ಅಂತಾರೆ. ಯಾಕೆ ಅಂದ್ರೆ ಸಾವಿಂದ ನಮ್ಮನ್ನ ಕಾಪಾಡುವವನು, ಪಾರು ಮಾಡುವವನು ಭಗವಂತನೇ. ಅದಲ್ಲದೆ ಈ ಹುಟ್ಟು ಸಾವುಗಳ ಮಧ್ಯೆ ಬರೋ ಎಲ್ಲಾ ರೋಗಗಳನ್ನು ಧನ್ವಂತರಿ ರೂಪದಲ್ಲಿದ್ದು ಚಿಕಿತ್ಸೆ ಮಾಡ್ತಾನೆ. ಹಾಗಾಗಿ ಭಗವಂತನನ್ನು ವೈದ್ಯ ಅಂತಾರೆ. ನಮಸ್ಕಾರ ಮಾಡುವಾಗ ವೈದ್ಯಾಯ ನಮಃ ಅನ್ಬೇಕು. ದೇವರ ಮುಂದಿನ ನಾಮ ಸದಾಯೋಗಿ. ಯೋಗ ಅಂದ್ರೆ ಸಂಬಂಧ. ಜೀವರೊಟ್ಟಿಗೆ ಭಗವಂತ ಯಾವತ್ತೂ ಸಂಬಂಧ ಉಳ್ಳವನು. ನಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ದೇವರು ಇರುವುದೇ ಇಲ್ಲ. ಹಾಗಾಗಿ ದೇವ್ರನ್ನ ಸದಾಯೋಗಿ ಅಂತಾರೆ. ನಮಸ್ಕಾರ ಮಾಡುವಾಗ ಸದಾಯೋಗಿನೇ ನಮಃ ಅನ್ಬೇಕು. ಮುಂದಿನ ನಾಮ ವೀರಃ. ಈರ ಅಂದ್ರೆ ಪ್ರೇರಣೆ ಮಾಡುವವನು. ವೀರ ಅಂದ್ರೆ ವಿಶೇಷ ಪ್ರೇರಣೆ ಮಾಡುವವನು. ನಮ್ಮಲ್ಲಿದ್ದು ವಿಶೇಷ ಪ್ರೇರಣೆ ಮಾಡುವವನು ಮುಖ್ಯ ಪ್ರಾಣ ದೇವರು. ಅಂತಹ ಮುಖ್ಯ ಪ್ರಾಣ ದೇವರನ್ನು ಕೂಡ ಪ್ರಳಯ ಕಾಲದಲ್ಲಿ ಅಂದ್ರೆ ನಾಶ ಮಾಡುವವನು. ವೀರಃ ಅಂದ್ರೆ ಪ್ರಳಯ ಕಾಲದಲ್ಲಿ ಮುಖ್ಯ ಪ್ರಾಣ ದೇವರನ್ನು ನಾಶ ಮಾಡುವವನು ಅಂತ ಅರ್ಥ. ಮುಂದಿನ ನಾಮ ಮಾಧವ. ಮಾಧವ ಅಂದ್ರೆ ಮಾಯೆಗೆ ಅಧಿಪತಿ ಆಗಿರುವವನು. ಅಂದ್ರೆ ದೇವ್ರನ್ನ ನಾವು ಪ್ರಾರ್ಥನೆ ಮಾಡಿದ್ದಾಗ ನಮ್ಮ ಮಾಯವನ್ನು ಬಿಡಿಸ್ತಾನೆ. ಹಾಗಾಗಿ ದೇವರನ್ನು ಮಾಧವ ಅಂತಾರೆ. ನಮಸ್ಕಾರ ಮಾಡುವಾಗ ಮಾಧವಾಯ ನಮಃ ಅನ್ಬೇಕು. ಮುಂದಿನ ನಾಮ ಮಧು. ಮಧು ಅಂದರೆ ಜೇನುತುಪ್ಪ, ಸಿಹಿ. ದೇವರು ಜೇನುತುಪ್ಪ ಅಂತೆ ಯಾವತ್ತಿಗೂ ಸಿಹಿಯಾಗಿರುವವನು, ನಮ್ಗೆ ಆನಂದ ಕೊಡುವವನು. ನಮಸ್ಕಾರ ಮಾಡುವಾಗ ಮಧುವೇ ನಮಃ ಅನ್ಬೇಕು. ಮುಂದಿನ ನಾಮ ಅತೀಂದ್ರಿಯ. ಅಂದ್ರೆ ಇಂದ್ರಿಯಗಳನ್ನು ಮೀರಿ ನಿಂತಿರುವವನು. ದೇವ್ರನ್ನ ಈ ನಾಮದಿಂದ ಪ್ರಾರ್ಥನೆ ಮಾಡಿದ್ದಾಗ ನಮಗೆ ಇಂದ್ರಿಯ ನಿಗ್ರಹ ಬರುತ್ತೆ. ನಮಸ್ಕಾರ ಮಾಡುವಾಗ ಅತೀಂದ್ರಾಯ ನಮಃ ಅಂತ ನಮಸ್ಕಾರ ಮಾಡ್ಬೇಕು. ಮುಂದಿನ ನಾಮ ಮಹಾಮಾಯ. ದೇವ್ರದ್ದು ಮಾಯವನ್ನು ಯಾರು ಯೋಚನೆ ಮಾಡಕ್ಕೂ ಆಗಲ್ಲ. ಅಂಥ ಮಾಯ ಉಳ್ಳವನು, ಅಂಥ ಮಹಿಮೆ ಉಳ್ಳವನು. ನಮಸ್ಕಾರ ಮಾಡುವಾಗ ಮಹಾಮಾಯಾಯ ನಮಃ ಅನ್ಬೇಕು. ದೇವರ ಮುಂದಿನ ನಾಮ ಮಹೋತ್ಸಾಹ. ಉತ್ಸಾಹ ಅಂದ್ರೆ ಚುರುಕಾಗಿರೋದು. ಮಹೋತ್ಸಾಹ ಅಂದ್ರೆ ಭಾರಿ ಚುರುಕಾಗಿರೋದು, ವಿಶೇಷವಾಗಿ ಚುರುಕಾಗಿರೋದು. ದೇವರಿಗೆ ಈ ಜಗತ್ತನ್ನು, ತನ್ನ ಭಕ್ತರನ್ನು ರಕ್ಷಣೆ ಮಾಡೋದು ಅಂದ್ರೆ ಮಹೋತ್ಸಾಹ ಅಂತೆ. ಯಾವಾಗ್ಲೂ ಚುರುಕಾಗಿರ್ತಾನೆ ರಕ್ಷಣೆ ಮಾಡೋದ್ರಲ್ಲಿ. ಹಾಗಾಗಿ ದೇವರನ್ನು ಮಹೋತ್ಸಾಹ ಅಂತಾರೆ. ನಮಸ್ಕಾರ ಮಾಡುವಾಗ ಮಹೋತ್ಸಾಹಾಯ ನಮಃ ಅನ್ಬೇಕು. ಈ ಶ್ಲೋಕದ ಕೊನೆ ನಾಮ ಮಹಾಬಲ. ದೇವ್ರಿಗೆ ಅಪರಿಮಿತವಾದ ಬಲ ಇರುತ್ತೆ. ಅದೆಲ್ಲ ದೇವ್ರದ್ದು ಸ್ವಂತ ಬಲ ಮತ್ತೆ ಪೂರ್ಣ ಬಲ. ದೇವ್ರಿಗೆ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಯಾರ ಸಹಾಯವೂ ಬೇಕಾಗಿಲ್ಲ. ದೇವ್ರಿಗೆ ಕೆಲಸ ಮಾಡೋಕೆ ಎಷ್ಟು ಬಲ ಬೇಕೋ ಅಷ್ಟು ದೇವ್ರ ಹತ್ರನೇ ಇರುತ್ತೆ. ಹಾಗಾಗಿ ದೇವ್ರನ್ನ ಮಹಾಬಲ ಅಂತಾರೆ. ನಮಸ್ಕಾರ ಮಾಡುವಾಗ ಮಹಾಬಲಾಯ ನಮಃ ಅನ್ಬೇಕು. ವಿಷ್ಣು ಸಹಸ್ರನಾಮದ 18ನೇ ಶ್ಲೋಕದ ಎಲ್ಲಾ ನಾಮಗಳ ಅರ್ಥಗಳನ್ನು ನಾವಿವತ್ತು ತಿಳಿದಿದ್ದೀವಿ ಸ್ನೇಹಿತರೆ. ಇದು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.